ಈ ಆ್ಯಬ್ಸೆಂಟ್ನ ಕುಡಿಯೋದಕ್ಕೂ ಒಂದು ರೀತಿ ಇರುತ್ತೆ. ಸೊ ಡೈರೆಕ್ಟಾಗಿ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಥರ ಡ್ರಿಂಕ್ ಅಲ್ವೇ ಅಲ್ಲ. ಸೊ ಬೇರೆ ಡ್ರಿಂಕ್ಗಳು ಸಿಗುತ್ತೆ, ಜಸ್ಟ್ ಓಪನ್ ಮಾಡು, ತಟ್ಟಿ ಹಾಕೋ, ನೀರು ಇಕ್ಕೋ, ಎತ್ತುತ್ತಾ ಇರು ಅಷ್ಟೇ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಆ್ಯಬ್ಸೆಂಟ್ ಬಗ್ಗೆ ಮಾತಾಡೋಣ. ಅದು ಅಂತಿಂತ ಆ್ಯಬ್ಸೆಂಟ್ ಅಲ್ಲ, ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಗೊತ್ತಾ? ಆಲ್ಮೋಸ್ಟು 95% ಇರುತ್ತೆ. ಆದರೆ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಬಂದಿರೋ 70% ಮತ್ತು 69% ಇರೋ ಆ್ಯಬ್ಸೆಂಟ್ಗಳನ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಹಾಗಿದ್ದರೆ ಈ ಆ್ಯಬ್ಸೆಂಟು ಏನಕ್ಕೆ ಬ್ಯಾನ್ ಆಗಿತ್ತು? ಹಾಗೆ ಈ ಆ್ಯಬ್ಸೆಂಟ್ನ ಯಾಕೆ ಗ್ರೀನ್ ಕಲರಲ್ಲಿ ಮಾಡ್ತಾರೆ? ಈ ಆ್ಯಬ್ಸೆಂಟ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕಲ್ಲ? ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು? ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗೆ ಎಲ್ಲ ವಿಡಿಯೋಗಳು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಮಾಡ್ತಾ ಇರೋದು. ಹಾಗೆ ಯಾವುದೇ ರೀತಿಯಲ್ಲಿ ಕುಡಿತದ ಬಗ್ಗೆ ಎನ್ಕರೇಜ್ಮೆಂಟ್ ಮಾಡೋದಕ್ಕೆ ಅಲ್ಲ. ಕುಡೀರಿ, ಆದರೆ ಲಿಮಿಟಲ್ಲಿ ಕುಡಿಬೇಕಾಗತ್ತೆ. ಹಾಗೆ ಗಾದೆನೇ ಇದೆ, ಅತಿಯಾಗಿ ಕುಡಿದ್ರೆ ಅಮೃತನೂ ಕೂಡ ವಿಷ ಆಗುತ್ತಂತೆ. ಹಾಗೆ ಯಾವುದೇ ಕುಡಿದ್ರೂ ಲಿಮಿಟಾಗಿ ಕುಡಿಬೇಕಾಗತ್ತೆ. ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗೋಣ. ಯಾವುದು ಇದು ಆ್ಯಬ್ಸೆಂಟು, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಬಾಟಲ್ನ ನೀವು ನೋಡೇ ಇರ್ತೀರಾ. ಇದು ಆ್ಯಬ್ಸೆಂಟ್ ಅಂತ. ಆ್ಯಕ್ಚುಲಾಗಿ ಇದು ಸ್ಪೆಲ್ ಮಾಡೋದೇ ಬೇರೆ ಥರ. ಇದು ರೋಗ್ನಿಕ್ಸ್ ಅಂತಲೇ ಬರುತ್ತೆ. ಇದು ಆ್ಯಬ್ಸೆಂಟ್ ಬಂದು 70% ಇದೆ. ಹಾಗೆ ಈ ಬಾಟಲ್ ಬಂದು 700 ml. ಇಂಡಿಯಾದಲ್ಲಿ ಯಾವುದೇ ರೀತಿಯಲ್ಲಿ ಈ ಬಾಟಲ್ಗಳು ಸಿಗೋದಿಲ್ಲ. ಯಾಕೆ ಅಂದರೆ ಇದು ಬಂದು ಆಲ್ಮೋಸ್ಟು ಈ ಡ್ಯೂಟಿ ಫ್ರೀ ಶಾಪಲ್ಲಿ ಮಾತ್ರನೇ ಸಿಗುತ್ತೆ. ಹಾಗೆ ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಬಂದು 70% ಇದೆ. ಹಾಗೆ ನೀವು ನೋಡ್ಬೋದು ಗ್ರೀನ್ ಕಲರಲ್ಲಿ ಮಾಡಿರ್ತಾರೆ. ಸೊ ಇದು ಬಂದು 1 ಲೀಟರ್ ಬಾಟಲ್ಲು, ತುಂಬಾ ದೊಡ್ಡದಾಗಿರುತ್ತೆ. ಹಾಗೆ ಇದರಲ್ಲಿ ನಮಗೆ ಯಾವ ರೀತಿಯಾಗಿ ಇದನ್ನು ಕುಡಿಬೇಕು ಅಂತ ಕೂಡ ಡೀಟೇಲಾಗಿ ತೋರಿಸಿದ್ದಾರೆ. ಅದನ್ನು ನಾನು ಕಮ್ಮಿಂಗ್ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಟೇಸ್ಟ್ ಮಾಡ್ತಾ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಈ ಬಾಟಲ್ ಬಂದು 1 ಲೀಟರು, ಇದು 69% ಆಲ್ಕೋಹಾಲ್ ಇರುತ್ತೆ. ಸೊ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಮಗೆ ಸಿಗೋದೇ ನಮಗೆ ಅಪ್ ಟು 42% ಸಿಗುತ್ತೆ. ಇವಾಗ ಹೊಸದಾಗೆ ಬರ್ತಾರೋ ಬ್ರ್ಯಾಂಡ್ಸು ಅಪ್ ಟು 49 ಇಲ್ಲ 50%ವರೆಗೂ ತೊಗೊಂಡು ಹೋಗ್ತಿದ್ದಾರೆ. ಸೊ ಡಿಪೆಂಡಿಂಗ್ ಆನ್ ದಿ ಬ್ರ್ಯಾಂಡ್ಸು ಮತ್ತು ಅವ್ರು ಯಾವ ಥರ ಅಪ್ರೋಚ್ ಮಾಡ್ತಾರೆ ಗೌರ್ಮೆಂಟ್ ಮೇಲೆ, ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಬಾಟಲ್ನ ನೀವು ನೋಡ್ಬೋದು, ತುಂಬಾ ಯುನೀಕ್ ಡಿಸೈನಲ್ಲಿ ಈ ಬಾಟಲ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಹಾಗಿದ್ರೆ ಈ ಆ್ಯಬ್ಸೆಂಟನ್ನು ಏನಕ್ಕಪ್ಪ ಬ್ಯಾನ್ ಮಾಡಿದರು? ಇದನ್ನು ಬ್ಯಾನ್ ಮಾಡೋದಕ್ಕೆ ಒಂದು ರೀಸನ್ ಇತ್ತು. ಇದನ್ನು ಕುಡಿದ್ರೆ ಹ್ಯಾಲೋಜಿನೇಷನ್ ಆಗ್ತಾಯಿತ್ತಂತೆ. ಏನಕ್ಕಪ್ಪ ಹ್ಯಾಲೋಜಿನೇಷನ್ ಆಗ್ತಾಯಿತ್ತು? ಇದು ಆ್ಯಕ್ಚುಲಿ ಒರಿಜಿನ್ ಬಂದು ಸ್ವಿಟ್ಜರ್ಲ್ಯಾಂಡ್. ಇಲ್ಲಿ 18th ಸೆಂಚುರಿನಲ್ಲಿ ಈ ಆ್ಯಬ್ಸೆಂಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಾಗಿ ಇದು ಹೈ ಆಲ್ಕೋಹಾಲು, ಲೋ ವಾಟರ್ ಮಿಕ್ಸಿಂಗಲ್ಲಿ ಈ ಆ್ಯಬ್ಸೆಂಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಹಾಗೆ ಸ್ಟಾರ್ಟಿಂಗಲ್ಲಿ ಮಾಡ್ತಿರ್ಬೇಕಾದ್ರೆ ಇದರಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸಿಂದ ಇದಕ್ಕೆ ಗ್ರೀನ್ ಕಲರ್ ಬರ್ತಾಯಿತ್ತು. ಹೋಗ್ತಾ ಹೋಗ್ತಾ ಇದರಲ್ಲಿ 2 ಥರ ಆ್ಯಬ್ಸೆಂಟ್ ಬರುತ್ತೆ. ಒಂದು ಗ್ರೀನ್ ಕಲರ್ ಇರುತ್ತೆ, ಇನ್ನೊಂದು ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಇದು ಒರಿಜಿನಲ್ ಆ್ಯಬ್ಸೆಂಟಾ ಹಾಗೆ ಡೂಪ್ಲಿಕೇಟ್ ಆ್ಯಬ್ಸೆಂಟಾ ಅಂತ. ಇದನ್ನು ಬ್ಯಾನ್ ಮಾಡಿದ ರೀಸನ್ ಹೇಳೋಕ್ಕೆ ಬರ್ತಾ ಇದ್ದೀನಿ. ಹೌದು, ಇದನ್ನು ಕುಡಿದ್ರೆ ಹ್ಯಾಲೋಜಿನೇಷನ್ ಆಗ್ತಾಯಿತ್ತಂತೆ. ಏನಂದರೆ ಹ್ಯಾಲೋಜಿನೇಷನ್ನು ಆಗಿನ 18th ಸೆಂಚುರಿನಲ್ಲಿ ರೈಟರ್ಸು ಮತ್ತು ಆರ್ಟಿಸ್ಟ್ಗಳು ಇದನ್ನು ಕನ್ಸ್ಯೂಮ್ ಮಾಡ್ತಿದ್ರಂತೆ. ಏನಕ್ಕೆ ಅಂದರೆ ಅವ್ರಿಗೆ ಹೊಸದಾಗಿ ಇನೋವೇಟಿವ್ ಐಡಿಯಾಸ್ ಬರ್ತಾಯಿತ್ತು. ಹಾಗೆ ಒಂದು ಹ್ಯಾಲೋಜಿನೇಷನಲ್ಲಿ ಹಾಗೆ ಅವರು ಹ್ಯಾಲೋಜಿನೇಟ್ ಆಗಿ ಅವರ ಇನ್ನರ್ ಫೀಲಿಂಗ್ಸು ಮತ್ತು ಅವ್ರಿಗೆ ಇನ್ನರ್ ಥಾಟ್ಸನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಈ ಆ್ಯಬ್ಸೆಂಟ್ನ ಯೂಸ್ ಮಾಡ್ತಾಯಿದ್ರಂತೆ. ಸೊ ಈ ವಿಷಯ ಎಲ್ಲ ನಿಮಗೆ ಗೊತ್ತಿತ್ತು ಅಂದರೆ ಕೆಳಗಡೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಆ್ಯಬ್ಸೆಂಟ್ನ ಕುಡಿಯೋದಕ್ಕೂ ಒಂದು ರೀತಿ ಇರುತ್ತೆ. ಸೊ ಡೈರೆಕ್ಟಾಗಿ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಥರ ಡ್ರಿಂಕ್ ಅಲ್ವೇ ಅಲ್ಲ. ಸೊ ಬೇರೆ ಡ್ರಿಂಕ್ಗಳು ಸಿಗುತ್ತೆ, ಜಸ್ಟ್ ಓಪನ್ ಮಾಡು, ತಟ್ಟಿ ಹಾಕೋ, ನೀರು ಇಕ್ಕೋ, ಎತ್ತುತ್ತಾ ಇರು ಅಷ್ಟೇ. ತುಂಬ ಜನಕ್ಕೆ ಗೊತ್ತಿರಲಿ, ನಾವು ಕುಡಿಯೋ ಆಲ್ಕೋಹಾಲಲ್ಲಿ 42% ಇರುತ್ತಲ್ಲ, ಅದರಲ್ಲಿ ಆಲ್ಕೋಹಾಲ್ ಮಾತ್ರ ಇರುತ್ತೆ. ಮಿಕ್ಕಿದ್ದು 58% ನೀರೇ ತುಂಬಿರ್ತಾರೆ. ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಹಾಗಾಗಿ ತುಂಬ ಜನ ಕುಡಿದಾಗ ತುಂಬ ಘಾಟು ಗುರು ಅನ್ನೋ ಥರ ಅನಿಸುತ್ತೆ. ಇದನ್ನು ನಾವು ನಿಧಾನಕ್ಕೆ ಕುಡಿದಾಗ ಯಾವುದೇ ರೀತಿ ಅನಿಸೋದಿಲ್ಲ. ಹೇಗೆ ನಾವು ಟೀ ಕಾಫಿನ ನಿಧಾನಕ್ಕೆ ಕುಡಿತೀವಿ, ಹಾಗೆ ವಿಸ್ಕಿ ಕೂಡ ಇಲ್ಲ ಯಾವುದೇ ಲಿಕ್ಕರ್ ಕೂಡ ನಿಧಾನಕ್ಕೆ ಕುಡಿಬೇಕಾಗತ್ತೆ.
ಈಗ ಫಾರ್ ಎಕ್ಸಾಂಪಲ್ ಟೀನ ನೀವೇನಾದರೂ ಡೈರೆಕ್ಟಾಗಿ ಕುಡಿದ್ರೆ ಸುಟ್ಟೋಗುತ್ತೆ ತಾನೆ ಬಿಸಿ ಇರೋದಕ್ಕೆ. ಹಾಗೆ ವಿಸ್ಕಿ ಅಥವಾ ಯಾವುದೇ ಲಿಕ್ಕರ್ ನೀವು ತೊಗೊಂಡ್ರು ಡೈರೆಕ್ಟಾಗಿ ಉಯ್ಕೊಂಡಾಗ ಆಬ್ವಿಯಸ್ಲಿ ಒಳಗಡೆ ಎಲ್ಲ ಸುಡುತ್ತೆ. ಹಾಗಾಗಿ ಯಾವುದೇ ಲಿಕ್ಕರ್ ಆದರೂ ಡ್ರಿಂಕ್ ಲೈಕ್ ಎ ಟೀ ಆರ್ ಎ ಕಾಫಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ನಿಮಗೆ ಟೇಸ್ಟ್ ಕೂಡ ಗೊತ್ತಾಗುತ್ತೆ, ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಗೊತ್ತಾಗುತ್ತೆ, ಹಾಗೆ ಇದನ್ನು ಎಂಜಾಯ್ ಮಾಡಿ ಕುಡಿಬೇಕಾಗತ್ತೆ. ಸುಮ್ಮನೆ ಅರ್ಧ ಗಂಟೆಯಲ್ಲಿ ಒಂದು ಫುಲ್ ಬಾಟ್ಲು ಖಾಲಿ ಮಾಡ್ತೀನಿ ಅನ್ನೋ ಥರ ಇದ್ದರೆ ಅದು ನಿಮ್ಮ ಬಾಡಿಗೆ ಹಾರ್ಮ್ ಮಾಡ್ತಾಯಿದೆ. ಸೊ ನಿಮ್ಮ ಬಾಡಿಗೆ ಯಾವುದೇ ರೀತಿಯಾಗಿ ಬೆನಿಫಿಟ್ ಸಿಗೋದಿಲ್ಲ. ಹಾಗಾಗಿ ತುಂಬ ಜನಕ್ಕೆ ಗೊತ್ತಿರಲಿ, ವಿಸ್ಕಿ ಇಲ್ಲ ಅಂದರೆ ಯಾವುದೇ ಥರ ಲಿಕ್ಕರ್ಸ್ನ ನೀವು ನಿಧಾನ ಕುಡಿದ್ರೆ ಸೊ ಯಾವುದೇ ರೀತಿ ನಿಮ್ಮ ಬಾಡಿಗೆ ಹಾರ್ಮ್ ಮಾಡೋದಿಲ್ಲ. ಸೊ ಹಾಗಿದ್ದರೆ ಈ ಎಪಿಸೋಡ್ 2ಗೆ ವೆಯ್ಟ್ ಮಾಡ್ತೀರಾ ಅಲ್ವಾ, ನಾನು ಈ ಲಿಕ್ಕರ್ನ ರಿವ್ಯೂ ಮಾಡ್ತೀನಿ, ಒಂದು ಯುನೀಕಾಗಿ ಇದನ್ನು ಕುಡಿಬೇಕಾಗತ್ತೆ, ನಿಮಗೆ ತೋರಿಸ್ಕೊಡ್ತೀನಿ. ಹಾಗಿದ್ದರೆ ವೆಯ್ಟ್ ಮಾಡ್ತಾಯಿರಿ, ನಮ್ಮ ನೆಕ್ಸ್ಟ್ ಪಾರ್ಟಿಗೆ ಬರ್ತೀನಿ, ಡೀಟೇಲಾಗಿ ಕುಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಮಾಡ್ತಿರೋದು, ಯಾವುದೇ ರೀತಿಯಲ್ಲಿ ಕುಡಿತನ ಪ್ರಮೋಟ್ ಮಾಡ್ತಿಲ್ಲ. ಸೊ ದಯವಿಟ್ಟು ತಪ್ಪು ತಿಳಿಬೇಡಿ, ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.